ಹಲೋ ಗಾಯ್ಸ್, ನಮಸ್ತೆ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಬ್ಯಾಚುಲರ್ಸ್ ಕಿಚನಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾನು ರಾಗಿ ರೊಟ್ಟಿನ ಮಾಡ್ತಾ ಇದ್ದೀನಿ. ಸೊ ನಮ್ಮಮ್ಮ ಮಾಡಿಕೊಟ್ಟಿದ್ದು ರಾಗಿ ರೊಟ್ಟಿನ ತುಂಬ ಸಲ ತಿಂದಿದ್ದೀನಿ, ಬಟ್ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಇವತ್ತು ಫಾರ್ ದ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಹೆಂಗೆ ಬರುತ್ತೆ ಅನ್ನೋದು ಸೀರಿಯಸ್ಲಿ ನನಗಂತೂ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ. ನಾವು ನಾರ್ಮಲ್ ಆಗಿ ಗಂಜಿ ಮಾಡ್ಕೊತೀವಲ್ವಾ, ಅದೇ ಥರನೇ ಮಾಡ್ಕೊಬೇಕು. ಅದಕ್ಕೆ 1 ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ. ಒಂದು ಚಿಕ್ಕ ಹಿಡಿಯಷ್ಟು ರಾಗಿ ಹಿಟ್ಟು ಹಾಕೊಂಡಿದ್ದೀನಿ. ಸೊ ಈಗ ಅದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಹಾಕೊಂಡಿದ್ದೀನಿ. ಈಗ ಅದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ರಾಗಿ ರೊಟ್ಟಿನ ಮಾಡಬೇಕಾದ್ರೆ ಮುಖ್ಯವಾಗಿ ನಾವು ಈ ಗಂಜಿನ ಯಾವ ಥರ ಕಾಯಿಸ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ ರಾಗಿ ರೊಟ್ಟಿ ಎಷ್ಟು ಕರೆಕ್ಟಾಗಿ ಬರುತ್ತೆ ಅಂತ. ನಾನಿವತ್ತು 5ರಿಂದ 6 ರಾಗಿ ರೊಟ್ಟಿನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ 1 ಗ್ಲಾಸಷ್ಟು ನೀರು ಹಾಕಿದ್ದೀನಿ, ಸ್ವಲ್ಪ ರಾಗಿ ಹಿಟ್ಟು ಹಾಕಿದ್ದೀನಿ, ರುಚಿಗೆ ಅಂತ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದನ್ನು ಜಾಸ್ತಿ ಕುದಿಸಿ ಗಟ್ಟಿನೂ ಮಾಡಬಾರ್ದು, ತುಂಬ ತೆಳುವೂ ಇರಬಾರ್ದು, ಹದವಾಗಿ ನೋಡ್ಕೊಂಡು ಕುದಿಸ್ಕೋಬೇಕು. ಹಾಗೆಯೇ ಈ ಥರ ತಿರುಗಿಸ್ತಾನೇ ಇರಬೇಕು. ಈ ಥರ ತಿರುಗಿಸಿಲ್ಲ ಅಂತಂದರೆ ಗಂಟುಗಳಾಗ್ಬಿಡುತ್ತೆ, ಆಗ ರಾಗಿ ಹಿಟ್ಟನ್ನ ನೀಟಾಗಿ ಕಲಸೋದಕ್ಕೆ ಬರಲ್ಲ. ಮಿನಿಮಮ್ ಅಂದರೂ ಒಂದು 5ರಿಂದ 10 ನಿಮಿಷನಾದರೂ ಇದೇ ಥರನೇ ಕುದಿಸ್ಬೇಕು. ಯಾಕೆ ಅಂದರೆ ಅದರಲ್ಲಿರೋ ನೀರಿನಂಶ ಸ್ವಲ್ಪ ಕಡಿಮೆ ಆಗಿ ಸ್ವಲ್ಪ ರಾಗಿ ಹಿಟ್ಟು ಅಂಟೋ ಥರ ಗಟ್ಟಿ ಆಗಬೇಕು. ನೋಡಿ, ಇಷ್ಟು ಹದವಾಗಿದ್ರೆ ಸಾಕು, ನಾವು ರಾಗಿ ಹಿಟ್ಟನ್ನ ಮಿದಿಬೋದು. ಈಗ ನಾನು ಇದನ್ನು ಸೈಡಿಗೆ ಇಟ್ಟು ರಾಗಿ ಹಿಟ್ಟನ್ನ ರೆಡಿ ಮಾಡ್ಕೊತೀನಿ. ಹಾಗೆಯೇ ಬಿಸಿ ಇದ್ದಾಗಲೇ ರಾಗಿ ಹಿಟ್ಟನ್ನ ಮಿದಿಬೇಕು, ತಣ್ಣಗಾಗ್ಬಿಟ್ರೆ ರಾಗಿ ಹಿಟ್ಟು ಮಿದಿಯೋದಕ್ಕೆ ಬರಲ್ಲ. ಬಿಸಿ ಗಂಜಿನೇ ರಾಗಿ ಹಿಟ್ಟಿಗೆ ಹಾಕ್ಕೊಂಡು ಮಿದಿಬೇಕು. ನೀವು ಕೈಯಲ್ಲೆಲ್ಲ ಅಂತೂ ಕಲ್ಸೋಕ್ಕಾಗಲ್ಲ, ಅದಕ್ಕೆ ಒಂದು ಸ್ಪೂನ್ ಏನಾದರೂ ಯೂಸ್ ಮಾಡ್ಕೊಂಡು ಕಲಸಿ. ಒಂದೇ ಸಲ ಎಲ್ಲ ಗಂಜಿನೂ ಹಾಕ್ಕೋಬಾರ್ದು, ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಎಲ್ಲದನ್ನು ಒಂದೇ ಸಲ ಹಾಕ್ಕೊಂಬಿಟ್ರೆ ತೆಳ್ಳಗಾಗ್ಬಿಡುತ್ತೆ. ಸೊ ನಾನಿಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಬೇಕಿತ್ತು ಅಂತ ಏನಾದರೂ ಮಿದಿಬೇಕಾದ್ರೆ ಅನ್ಸಿದ್ರೆ ಆವಾಗಲೂ ಕೂಡ ಸ್ವಲ್ಪ ಹಾಕ್ಕೊಬೋದು. ಆದರೆ ಜಾಸ್ತಿ ತೆಳ್ಳಗಾಗ್ಬಿಟ್ರೆ ಇನ್ನು ಮತ್ತೆ ಹಿಟ್ಟು ಹಾಕಬೇಕಾಗತ್ತೆ, ಮತ್ತೆ ಜಾಸ್ತಿ ಆಗೋಗ್ಬಿಡುತ್ತೆ. ಅದಕ್ಕೇ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಇದೇ ಥರನೇ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಹದವಾಗಿ ನೀಟಾಗಿ ಮಿತ್ಕೊಂಡ್ರೆ ರೊಟ್ಟಿನ ತಟ್ಟೋದಕ್ಕೆ ಕರೆಕ್ಟಾಗಿ ಬರುತ್ತೆ. ಇಲ್ಲ ಅಂತಂದರೆ ರೊಟ್ಟಿ ತಟ್ಟಬೇಕಾದ್ರೆ ಒಡೆದೋಗುತ್ತೆ, ಇಲ್ಲ ಅಂದರೆ ಪುಡಿ ಆಗುತ್ತೆ, ತಟ್ಟಕ್ಕೆ ಬರಲ್ಲ. ಈಗ ರೊಟ್ಟಿ ಮಾಡೋದಕ್ಕೆ ಹಿಟ್ಟನ್ನ ಮಿದ್ದಿಟ್ಟಿದ್ದಾಯಿತು. ಈಗ ಒಂದು ಕಡೆ ಸ್ಟವ್ ಮೇಲೆ ಒಂದು ತವಾ ಇಟ್ಟಿದ್ದೀನಿ ಬಿಸಿ ಆಗೋದಕ್ಕೆ. ಈ ಕಡೆ ನಾನು ರೊಟ್ಟಿನ ತಟ್ಕೊತೀನಿ. ನಾನಿಲ್ಲಿ ಫಸ್ಟ್ ರೊಟ್ಟಿ ಮಾಡಬೇಕಾದ್ರೆ ಏನು ಮಿಸ್ಟೇಕ್ ಮಾಡಿದೆ ಅಂತಂದರೆ, ನಮ್ಮ ಮನೆಯಲ್ಲಿ ರೊಟ್ಟಿ ಮಾಡೋದು ರೊಟ್ಟಿ ಅಂಚು ಸ್ವಲ್ಪ ದೊಡ್ಡದಾಗಿರುತ್ತೆ. ಹಾಗಾಗಿ ನಮ್ಮಮ್ಮನೂ ಸ್ವಲ್ಪ ದೊಡ್ಡದಾಗಿ ತೊಗೊತಾ ಇದ್ರು ಉಂಡೆನ. ಸೊ ನಾನು ಅದೇ ಅಳತೆ ಮೇಲೆ ಅದನ್ನು ನೆನಪಿಸ್ಕೊಂಡು ಉಂಡೆನ ಸ್ವಲ್ಪ ದೊಡ್ಡದಾಗಿ ತೊಗೊಂಬಿಟ್ಟೆ. ಅದೇನಾಯಿತು ಅಂತಂದರೆ ತವಾಗೆ ಅದು ಸಾಕಾಗಲಿಲ್ಲ, ಸ್ವಲ್ಪ ದೊಡ್ಡದಾಗೋಯ್ತು. ರೊಟ್ಟಿಗೆ ನಾವು ಉಂಡೆ ತೊಗೊತೀವಲ್ವ, ಆವಾಗ ಕೈಯಲ್ಲೇ ಈ ಥರ ಸ್ವಲ್ಪ ಆದಷ್ಟು ಅಗಲ ಮಾಡ್ಕೊಂಬಿಡ್ಬೇಕು. ಯಾಕೆ ಅಂದರೆ ತಟ್ಟೋದಕ್ಕೆ ಈಸಿ ಆಗುತ್ತೆ. ಸೊ ನೋಡಿ ಎಷ್ಟು ಅಗಲ ಮಾಡ್ಕೊಂಡಿದ್ದೀನಿ ನಾನು. ಇನ್ನೊಂದು ಸ್ವಲ್ಪ ಅಗಲ ತಟ್ಬಿಟ್ರೆ ರೊಟ್ಟಿನೇ ಆಗೋಗುತ್ತೆ. ನಾನು ಫಸ್ಟ್ ರೊಟ್ಟಿ ಮಾಡಬೇಕಾದ್ರಂತೂ ಸಿಕ್ಕಾಬಟ್ಟೆ ಸರ್ಕಸ್ ಮಾಡಿಬಿಟ್ಟೆ. ನೀವು ನೋಡ್ತಿರ್ಬೋದು, ಹಿಟ್ಟೆಲ್ಲ ಸಿಕ್ಕಾಬಟ್ಟೆ ಹಾಕೊಂಡ್ಬಿಟ್ಟಿದ್ದೀನಿ, ಎಲ್ಲ ಬೆಳ್ಳು ಕಾಣಿಸ್ತಾ ಇದೆ. ಬಟ್ ಫಸ್ಟ್ ರೊಟ್ಟಿ ಅಂತೂ ನನ್ನ ಮಾತು ಕೇಳಲಿಲ್ಲ. ಅದ್ರ ಮೇಲೆ ಎಲ್ಲ ಥರ ಪ್ರಯೋಗನೂ ಮಾಡಿ ಆಮೇಲೆ ಬಂದಿದ್ದ ರೊಟ್ಟಿಗಳೆಲ್ಲ ಚೆನ್ನಾಗಿ ಮಾಡಿದೆ. ನನಗಂತೂ ಈ ರೊಟ್ಟಿ ಮಾಡಬೇಕಾದ್ರೆ ನಮ್ಮ ಅಜ್ಜಿ ಎಲ್ಲ ನೆನಪಾಗ್ಬಿಟ್ರು. ಯಾಕೆ ಅಂದರೆ ನಾವು ಚಿಕ್ಕ ಹುಡುಗರಿದ್ದಾಗ ತಿಂಡಿ ಅಂತಂದರೆ ಜಾಸ್ತಿ ರೊಟ್ಟಿನೇ ಮಾಡ್ತಿದ್ರು. ಅವಾಗೆಲ್ಲ ಒಂದು 2-3 ದಿನನಾದ್ರೂ ವಾರದಲ್ಲಿ ರೊಟ್ಟಿ ಮಾಡ್ತಿದ್ರು. ಬಟ್ ಇವಾಗೆಲ್ಲ ಆ ಥರ ನೋಡೋಕ್ಕೆ ಸಿಗಲ್ಲ. ಇವಾಗೆಲ್ಲ ಸ್ಕೂಲ್ ಮುಗಿಸ್ಕೊಂಬಂದ್ರೆ ಸ್ನ್ಯಾಕ್ಸು ಅಂತೆಲ್ಲ ಮಾಡಿಕೊಡ್ತಾರೆ. ಬಟ್ ನಮಗೆ ಅವಾಗ ಸ್ಕೂಲ್ ಮುಗಿಸ್ಕೊಂಬಂದ್ರೆ ಒಣಗಿರೋ ರೊಟ್ಟಿ ಇರ್ತಿತ್ತು. ಏನೇ ಆದರೂ ಅವಾಗಿನ ಖುಷಿ ಇವಾಗಿಲ್ಲ ಅಂತ ಅನಿಸುತ್ತೆ. ನನಗಂತೂ ರೊಟ್ಟಿ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅದ್ರ ಜೊತೆಗೆ ಖಾರವಾಗಿ ಕಾಯಿ ಚಟ್ನಿ ಇದ್ರಂತೂ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್ ಇರುತ್ತೆ. ಸೊ ಇವತ್ತು ಯಾಕೋ ತಿನ್ನಲೇಬೇಕು ಅಂತ ಹೇಳಿ ರೊಟ್ಟಿ ಮಾಡಿಬಿಟ್ಟು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಫೈನಲ್ಲಿ ರಾಗಿ ರೊಟ್ಟಿ ಜೊತೆಗೆ ಕಾಯಿ ಚಟ್ನಿ ರೆಡಿ ಇದೆ. ಇವಾಗ ತಿಂದು ಟೇಸ್ಟ್ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ರೊಟ್ಟಿ ಅಂತೂ ನಾನು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಸಾಫ್ಟಾಗಿ ಬಂದಿದೆ. ಕಾಯಿ ಚಟ್ನಿನೂ ಅಷ್ಟೇ, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಇದ್ರ ಜೊತೆಗೆ ಒಂದು ಉಪ್ಪಿನಕಾಯಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ತಿಂದ್ರಂತೂ ಆಹಾ, ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ. ನಿಮ್ಮಲ್ಲಿ ಯಾರಿಗೆಲ್ಲ ರೊಟ್ಟಿ ಜೊತೆ ಈ ಕಾಂಬಿನೇಷನ್ ಇಷ್ಟ ಕಾಮೆಂಟಲ್ಲಿ ತಿಳಿಸಿ. ಓಕೆ, ಇದು ನನ್ನ ಮೊದಲ ವ್ಲಾಗ್ ಆಗಿರುತ್ತೆ ಗಾಯ್ಸ್. ಸೊ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.